ನನ್ನ ಸ್ವಂತ ಅಣ್ಣನ ಮಗ ಇವನು ಜ್ಞಾನೇಶ್ ಅಂತ. ಇವನು ಸುಳ್ಯದಲ್ಲಿ ಸಿವಿಲ್ ಮಾಡಿದ್ದ. ಇವನಿಗೆ ಮನೇಲಿದ್ದ. ಇಲ್ಲಿ ಯಾವುದೋ ಒಂದು ಕಂಪ್ನಿ ಅಂತ ಯಾರೋ ಫ್ರೆಂಡ್ ಹೇಳಾದ್ಮೇಲೆ ಇಲ್ಲಿಗೆ ಬಂದು ಕಂಪ್ನಿಗೆ ಸೇರಿಕೊಂಡ. ಒಂದು 6-7 ವರ್ಷದಿಂದ ಇಲ್ಲೇ ಮಾಡ್ತಾಯಿದ್ದಾನೆ ಸರ್. ಅದಾದಮೇಲೆ ನಮಗೆ ನಾನು ಇದುವರೆಗೂ ಸಹ ನಾನು ಇಲ್ಲಿ ಅಂತ ಗೊತ್ತಿಲ್ಲ, ಮದ್ದೂರು ಅಂತ ಹೇಳಿದ್ರಷ್ಟೇ. ನಾನು ಈ ಸ್ಪಾಟೇ ನನಗೆ ಗೊತ್ತಿರಲಿಲ್ಲ. ಕೆಲಸ ಮಾಡ್ತಾಯಿದ್ದ, ಬರ್ತಾಯಿದ್ದ, ಹೋಗ್ತಾಯಿದ್ದ, ಏನಾದರೂ ಇದಾದರೆ ಬಂದೇನೆ. ಸೊ ಅಷ್ಟು ಮಾತ್ರ ಗೊತ್ತಿತ್ತು. ಸೊ ಈಗ ರೀಸೆಂಟಾಗೂ ಸಹ ನನಗೆ ಸ್ವಲ್ಪ ಆರೋಗ್ಯ ಸಮಸ್ಯೆ ಆದಾಗಲೂ ಬಂದು ಅವನೇ ಓಡಾಡಿ ಎಲ್ಲ ಇದು ಮಾಡಿದ್ದೆ. ಮನೆಯಲ್ಲಿ ಪ್ರತಿಯೊಂದು ಜವಾಬ್ದಾರಿಯುತವಾಗಿ ಎಲ್ಲ ನೋಡ್ಕೊಳ್ತಾ ಇದ್ದ. ಮತ್ತು ನಮಗಂತೂ ಎಲ್ಲಿ ಕೆಲಸ ಮಾಡ್ತಾಯಿದ್ದೀನಿ ಅಂತ ನಾನು ಇದುವರೆಗೂ ನಾನು ಬಂದು ನೋಡ್ದೋನಲ್ಲ. ಈಗ ಏನಾಗಿದೆ ಅಂತ ಹೇಳಿದ್ರೆ, ನಿನ್ನೆ ನನಗೆ ಮನೇಲಿ ಈಗ ಬರುವಾಗ ಕಾಲ್ ಮಾಡಿದರು. ನಾನು ರಾತ್ರಿ ಫೋನ್ ಮಾಡಿ ಮಾತಾಡ್ದೆ, ಚೆನ್ನಾಗಿದ್ದ, ಊಟ ಮಾಡಿದ್ರಪ್ಪ ಅಂತೆಲ್ಲ ಕೇಳ್ದೆ ಅಂತ ನನಗೆ ರಾತ್ರಿ ಬೆಳಗ್ಗೆ ಈಗ ಬರುವತ್ತು ಅಂತ ವೇ ಬಂದಾಗ ಹೇಳಿದ್ರು. ಅಷ್ಟು ಮಾತ್ರ ಗೊತ್ತು. ಇನ್ನು ಬೆಳಗಿನ ಜಾವ ನಮಗೆ ಕರೆಂಟ್, ನನ್ನ ಫೋನ್ ಸ್ವಿಚ್ ಆಫ್ ಆಗಿತ್ತು. ಗ್ರಾಮದವ್ರಿಗೆ ಯಾರಿಗೋ ಅವ್ರ ಫ್ರೆಂಡ್ಸ್ ಯಾರೋ ಹೇಳಿ ನನ್ನ ಮನೆ ಪಕ್ಕದವನು ನನಗೆ ನನ್ನ ವೈಫಿಗೆ ಕಾಲ್ ಮಾಡಿ ಕೇಳಿದಾಗ ಹೀಗೆ ಅಂತ ಹೇಳಿದಾಗ ನಾನು ಮಾತಾಡ್ಬೇಕಾರೆ ಅಣ್ಣ ಹೀಗೆ ಆಗಿದೆ ಅಂತೇನೋ, ಹ್ಯಾಂಗ್ ಮಾಡ್ಕೊಂಡಿದ್ದೇನೆ ಅಂತ ಹೇಳಿದಾಗ ಅಷ್ಟರಲ್ಲಿ ನನಗೆ ನಿಮ್ಮ ಸ್ಟೇಷನಿಂದ ನನಗೊಂದು 6 ಮಿಸ್ ಕಾಲ್ ಬಂದಿತ್ತು. ನಾನು ಚಾರ್ಜಿಂಗ್ ಹಾಕಿ ನೋಡ್ಬೇಕಾದ್ರೆ ಕೇಳಬೇಕಾದ್ರೆ ಹೀಗಾಗಿದೆ ಸರ್, ಬಂದ್ಬಿಡಿ ಅಂತ ಹೇಳಿದ್ರು. ಅಷ್ಟು ಬಂದ್ವಿ. ಇನ್ನು ನನಗೆ ಇದ್ರ ಪ್ರಕಾರ ಇದು ನೋಡೋಕ್ಕೆ ಹೋದರೆ ಹೆಚ್ಚು ಕಡಿಮೆ ಅವನೇನಂತ ಮಾಡ್ಕೊಳ್ಳೋಂಥ ಹುಡುಗಲ್ಲ. ಅವ್ನಿಗೇನು ಪ್ರೆಷರ್ ಇಲ್ಲ, ಮನೆ ಪ್ರೆಷರು ಆ ಥರ ಟೆನ್ಷನ್ ಏನಿಲ್ಲ ಸರ್. ಅವ್ನ ಮನೇಲಿ, ನಮ್ಮ ಮನೇಲಿ ಯಾವುದೇ ಥರದ ಟೆನ್ಷನ್ ಇಲ್ಲ. ಮನೇಲಿ ನಮ್ಮಣ್ಣ ಚೆನ್ನಾಗಿ ವ್ಯವಸಾಯ ಮಾಡ್ತಿದ್ರು, ದುಡಿತಿದ್ರು, ಅವ್ರು ಚೆನ್ನಾಗಿದ್ರು, ಏನು ತೊಂದರೆ ಇಲ್ಲ. ಇವನು ಸಂಬಳ ನಂಬ್ಕೊಂಡೇನೋ ಮನೇಲಿ ಇರಲಿಲ್ಲ, ಅಥವಾ ನಿನಗೆ ಅದು ಮಾಡು ಇದು ಮಾಡು ಅಂತ ಏನು ಇವನಿಗೆ ಪ್ರೆಷರ್ ಆಗ್ತಾ ಇರಲಿಲ್ಲ. ಚೆನ್ನಾಗಿದ್ರು. ಬಟ್ ಇಲ್ಲಿ ನನಗೆ ಆಗ್ತಿರೋದೇನಪ್ಪ ಅಂತ ಹೇಳಿದ್ರೆ, ಮೊನ್ನೆ ಸಹ ನಾನು ಆಗಲೇ ಹೇಳಿದಾಗೆ ನಾನು ಹೆಂಡತಿ ಫೋನ್ ಮಾಡಿ ಕೇಳಬೇಕಾದ್ರೆ, ಆಂಟಿ ನಾನು ಸ್ಟೇಷನ್ಲಿದ್ದೀನಿ, ಯಾವುದೋ ಇಲ್ಲೆಲ್ಲ ಮೋಟ್ರೆಲ್ಲ ಕದ್ದಿದ್ದಾರೆ ಅಂತ ಹೇಳಿ ಕಂಪ್ಲೇಂಟ್ ಕೊಡೋಕ್ಕೆ ಬಂದಿದ್ದೀನಿ, ಅದೆಲ್ಲ ನನ್ನ ಮೇಲೆ ಹೇಳ್ತಾ ಇದ್ದಾರೆ, ತುಂಬ ಪ್ರೆಷರ್ ಇದೆ ಆಂಟಿ, ತುಂಬ ಸಮಸ್ಯೆ ಆಗ್ತಾಯಿದೆ ನನಗೆ ಇಲ್ಲಿ ಅಂತ ಹೇಳ್ದಂತೆ. ಈ ನನ್ನ ಹೆಂಡತಿ ನನಗೆ ಹುಷಾರಿರಲಿಲ್ಲ, ಹಾಗಾಗಿ ನನಗೆ ಹೇಳಿರಲಿಲ್ಲ ಅವಳು. ಈಗ ಬೆಳಗ್ಗೆ ಹಿಂಗೆ ವಿಚಾರ ಗೊತ್ತಾದ್ಮೇಲೆ ಅವತ್ತು ನನಗೆ ಹೇಳಿದ್ದ ಈ ಥರ ಅಂತ ಹೇಳಿದ್ರು. ಸೊ ಹಾಗಾಗಿ ಇದೇನಾಗಿದೆ ಅಂತ ಹೇಳಿದ್ರೆ, ಅವನಂತೂ ಮತ್ತು ತಾವೆಲ್ಲರೂ ಗ್ರಾಮದವ್ರು ಇರ್ಬೋದು, ಡಿಪಾರ್ಟ್ಮೆಂಟವ್ರು ಇರ್ಬೋದು, ಮಾಧ್ಯಮದವ್ರು ಇರ್ಬೋದು, ತಾವು ಇಂಥದ್ದನ್ನ ಎಷ್ಟೋ ನೋಡಿರ್ತೀರ. ಸೊ ಇದನ್ನು ನೀವೇ ಒಂದು ಸಲ ಹುಯ್ಯ ಮಾಡಿ ನೋಡಿ. ಅವನು ಕೆಸ್ತೂರಲ್ಲಿ ಒಂದು ರೂಮ್ ಇರೋದು, ಮನೆ ಇರೋದು. ಅಲ್ಲಿಂದ ಮಧ್ಯರಾತ್ರಿನಲ್ಲಿ 12:15 12:15 ಅವನು ಸ್ಟೇಟಸಲ್ಲಿ ಹಾಕಿದಾನಂತೆ, ವರ್ಕ್ ಪ್ರೆಷರ್ ಅಂತ. ಸೊ ಅಷ್ಟೊತ್ತಿನಲ್ಲಿ ರಾತ್ರಿಲಿ ಬಂದು ಇಲ್ಲಿ ಮಾಡ್ಕೊಳ್ಳೋ ಅಂಥದ್ದು ಏನಿಲ್ಲ. ಬಟ್ ಇದೇನೋ ಪ್ರೀ ಪ್ಲ್ಯಾನ್ ಮಾಡಿ ಇಲ್ಲಿ ಏನೋ ಇವ್ರು ಯಾರೋ ಕಂಪ್ನಿಯವರು ಇದಕ್ಕೆ ನೇರ ಹೊಣೆ ಹಾಕ್ತಾರೆ. ಯಾರು ಕಂಪ್ನಿ ಇದ್ದಾರೆ, ಯಾವುದೋ ಬಾಪೂಜಿ ಕನ್ಸ್ಟ್ರಕ್ಷನ್ ಅಂತೆ, ಅವರೇ ಇದಕ್ಕೆ ನೇರ ಹೊಣೆ ಸರ್. ಇದಕ್ಕೆ ಬೇರೆ ಯಾರೇ ತಿರ್ಚಿ ಏನೇ ಇದು ಮಾಡಿದ್ರು ನಾವಂತೂ ಒಪ್ಪಕ್ಕೆ ರೆಡಿ ಇಲ್ಲ. ಸುಸೈಡ್ ಅವ್ನು ಮಾಡ್ಕೊಳಕ್ಕೆ ಸಾಧ್ಯನೇ ಇಲ್ಲ. ಇದು ಕೊಲೆನೇ ಸರ್. ಇದು ಯಾವ ಕಾರಣಕ್ಕೂ ಅದು ಎಲ್ಲಿಂದ ನೋಡೋಣ. ಈಗ ನಾವು ಹೇಳಿದ್ರೆ ಈಗ ನೋಡೋಣ, ಈಗ PM ರಿಪೋರ್ಟು ನೋಡೋಣ. ಈಗ ತಾವೆಲ್ಲರೂ ನೋಡಿದಾಗೆ ಅಲ್ಲಿಂದ ಹೋಗಿ ಅವ್ನು ಅಲ್ಲಿಂದ ಬಂದು ಅಲ್ಲಿ ಮಾಡ್ಕೊಳಕ್ಕೆ ಸಾಧ್ಯನೇ ಇಲ್ಲ. ಅಲ್ಲಿಂದ ಇಲ್ಲಿ ಬಂದು ಮಾಡ್ಕೋಬೇಕಾಗಿಲ್ಲ. ಹಂಗೇನಾದ್ರು ಮಾಡ್ಕೋಬೇಕಂದ್ರೆ ಅಲ್ಲಿ ರೂಮಲ್ಲೇ ಮಾಡ್ಕೋಬೋದಿತ್ತು, ಅಥವಾ ಬೇರೆ ಏನಾದ್ರು ಮಾಡ್ಕೋಬೋದಿತ್ತು. ಇದು ಕೊಲೆನೇ ಸರ್. ಇದು ಸರ್ ಈಗ 10-15 ಡೇಸಲ್ಲಿ ಪಂಪ್ ಅಲ್ಲ, ಮೋಟ್ರ್ ಏನೋ ಕಳವಾಗಿದೆ, ನನ್ನ ಮೇಲೆ ಹಾಕ್ತಾರೆ ಅಂತಲ್ಲ, ಮೋಟ್ರ್ ಏನೋ ಕಳವಾಗಿದೆ, ಅದಕ್ಕೆ ಕಂಪ್ಲೇಂಟ್ ಕೊಡಕ್ಕೆ ಬಂದಿದ್ದೀನಿ ಸ್ಟೇಷನ್ಗೆ. ಏನೋ ಕಳವಾಗಿದೆ, ಕಂಪ್ಲೇಂಟ್ ಕೊಡಕ್ಕೆ ಬಂದಿದ್ದೀನಿ ಅಂತ ಹೇಳಿದಂತೆ. ಆಮೇಲೆ ಮಾಡ್ತೀನಿ, ಫೋನು ಬಿಸಿ ಇದ್ದೀನಿ ಅಂತ ಹೇಳಿ ಸ್ಟೇಷನ್ ಒಳಗಡೆ ಇದ್ದೀನಿ ಅಂತ ಹೇಳಿದ್ದ. ಗೊತ್ತಿಲ್ಲ ಸರ್, ಅದು ನಮ್ಗೆ ಇಷ್ಟು ಮಾತ್ರ ಮಾಹಿತಿ ನನಗೆ ಗೊತ್ತು. ಇನ್ನು ಮುಂದೊಂದು ಏನಾಯ್ತು ಅಂತ ನನಗೆ ಗೊತ್ತಿಲ್ಲ ಸರ್. ಇದುವರೆಗೂ ಕಂಪ್ನಿಯವ್ರು ಯಾರು ಕಾಣಿಸ್ತಾ ಇಲ್ಲ ನನಗೆ. ನೋಡಿ ಅದೇ ಕೇಳ್ತಾ ಇದ್ದೀನಿ, ಯಾರು ಕಂಪ್ನಿಯವರು ಅಂತ. ಅದಕ್ಕೆ ಅಲ್ಲಿ ಬರ್ಬೇಕಲ್ವ ಸರ್. ಒಬ್ಬ ಇಂಜಿನಿಯರ್ ಸತ್ತಿದ್ದಾನೆ ಅಂತ ಹೇಳಿದ್ರೆ, 6-7 ವರ್ಷ ಇಲ್ಲಿ ಕೆಲಸ ಮಾಡಿರೋ ಸಂಸ್ಥೆಯಲ್ಲಿ ಅವ್ರೇನು ಮಾಡಿಲ್ಲ ಅನ್ನೋದ್ರೆ ಓಡ್ ಬಂದು ನೋಡ್ಬೇಕಿತ್ತಲ್ಲ ಸರ್ ಅವರು. ಇದುವರೆಗೂ ನೋಡಿ, ಈಗ ಆಲ್ರೆಡಿ 1 ಗಂಟೆ ಆಯಿತು. ಇದುವರೆಗೂ ಯಾರು ಬಂದು ಸ್ಪಾಟ್ಗೆ ವಿಸಿಟ್ ಮಾಡತ್ತೋ ಏನೋ, ಏನಾಯ್ತು ಅಂತ ಯಾರೂ ಕೇಳಿಲ್ಲ. ಯಾಕೆ ಬಂದಿಲ್ಲ? ಇಲಾಖೆಯವ್ರು ಯಾಕೆ ಬಂದಿಲ್ಲ ಸರ್? ಬರಬೇಕಿತ್ತಲ್ವಾ? ಸೊ ಹಾಗಾಗಿ ನಾವು ಇದೇನು ಅನುಮಾನಾಸ್ಪದ ಸಾವು ಅಂತ ನಾವು ಏನೇನು ಮಾಡ್ತಾ ಇದ್ವಿ, ನೇರ ಹೊಣೆ ಕಂಪ್ನಿ ಇದೆ ಸರ್. ನೇರ ಅವರೇ ಮಾಡಿರೋದು, ಅವರೇನೋ ಮಾಡಿ ಈ ಥರ ಮಾಡಿದ್ದಾರೆ ಸರ್. ಇದು ಕೊಲೆ ಮಾಡಿ ನೇಣು ಹಾಕಿದ್ದಾರೆ. ಇದು ಈಗ ನಾನು ಹೇಳ್ತಾ ಇರೋದಲ್ಲ. ನಾನು ಬರುವಾಗ ಗ್ರಾಮದಲ್ಲೂ ಸಹ ತುಂಬ ಜನ ಹೇಳಿದ್ರು, ನೋಡಿ ಈ ಥರ ಒಳ್ಳೆ ಹುಡುಗನಪ್ಪ, ಮತ್ತು ಈ ಥರ ಒಳ್ಳೆ ಹುಡುಗ ಅವನು. ನಾವು ಹೋದಾಗೆಲ್ಲ ತುಂಬ ಚೆನ್ನಾಗಿ ಮಾತಾಡ್ತಿದ್ರು. ಯಾರೋ 2 ಜನ ಅಜ್ಜಿ ಸಿಕ್ಕಿ ಅಡ್ಡಕ್ಕೆ ಮಾತಾಡಿದ್ರು, ಇನ್ನೂ 4-5 ಜನ ದಾರಿಲಿ ಬರುವಾಗ ಮಾತಾಡೋರು, ಏನಾಗಬೇಕು ನಿಮಗೆ ಅಂತ. ಹುಡುಗ ತುಂಬ ಒಳ್ಳೆ ಹುಡುಗ ಇದ್ದಾನೆ, ಆ ಥರ ಮಾಡ್ಕೊಳ್ಳೋಂಥವನಲ್ಲ, ಏನೋ ಆಗಿರ್ತದೆ ನೋಡ್ರಪ್ಪ, ಏನೋ ಬೇರೆ ಥರ ಆಗಿರ್ಬೋದು ನೋಡಿ ಅಂತ ಗ್ರಾಮದವ್ರು ಹೇಳ್ತಾ ಇದ್ದಾರೆ ಸರ್. ಇದು ತನಿಖೆ ಆಗ್ಬೇಕು ಸರ್. ಹೌದು, ಕಂಪ್ಲೇಂಟ್ ಕೊಡ್ತೀವಿ ನಾವು, ಕಂಪ್ಲೇಂಟ್ ಕೊಡ್ತೀವಿ, ತನಿಖೆ ಆಗಬೇಕು. ಮತ್ತು ಜೊತೆಗೆ ಅವ್ರು ಯಾರು ಕಂಪ್ನಿಯವ್ರು ಯಾರಿದ್ದಾರೆ ಅವ್ರು ಇಲ್ಲಿ ಸ್ಪಾಟಿಗೆ ಬರಬೇಕಲ್ಲ ಸರ್. ಸ್ಪಾಟಿಗೆ ಬರಬೇಕು ಅವರು. ಸರ್ ನಾನು ಚಂದ್ರು ಅಂತ ಹಿರಿಯಪ್ಪ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.